ಆರೋಪಿ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ಮತ್ತೆ ಸುದ್ದಿಯಲ್ಲಿದ್ದಾರೆ. ದರ್ಶನ್ ನಿಧಾನಕ್ಕೆ ಜೈಲು ಜೀವನಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಈ ಕಡೆ ಪವಿತ್ರ ಗೌಡ ಕೂಡ ಇಬ್ಬರೂ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಪವಿತ್ರ ಗೌಡ ಅದ್ಯಾಕೋ ಏನೋ ಗೊತ್ತಿಲ್ಲ, ಬಹಳ ಖುಷಿಯಲ್ಲಿದ್ರು. ಆಗಿದ್ದೇನು ವಿಚಾರಣೆ ಸಂದರ್ಭದಲ್ಲಿ ನೋಡಿ. ಹಣೆಗೆ ಕುಂಕುಮ ಇಟ್ಟು ಕೈಕಟ್ಟಿ ನಿಂತ ದರ್ಶನ್, ಬದಲಾಯ್ತಾ ಏವನ್ ಪವಿತ್ರ ಗೌಡ ಲುಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿಯಾಗಿದ್ದು ಜೈಲಿನಲ್ಲಿ ದಿನವನ್ನ ಕಳೀತಾ ಇದ್ದಾರೆ. ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಹಾಜರಾಗಿದ್ರು. ಈ ವೇಳೆ ದರ್ಶನ್ ಹಣೆಗೆ ಕುಂಕುಮ ಬಿಟ್ಟು ಕೈಕಟ್ಟಿ ನ್ಯಾಯಾಧೀಶರ ಮುಂದೆ ನಿಂತಿದ್ರು. ಇತ್ತ ಆರೋಪಿ ಪವಿತ್ರ ಗೌಡ ಕೂಡ ಹೊಸ ಹುರುಪಿನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು. ಕೈಕಟ್ಟಿ ನಿಂತ ದರ್ಶನ್, ಎತ್ತ ಪವಿತ್ರ ಹಾಜರ್. ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್, ಪವಿತ್ರ ಗೌಡ ಹಾಜರಾಗಿದ್ರು. ಜಡ್ಜ್ ಮುಂದೆ ನಿಂತ ಸುಬ್ಬಾಸುಬ್ಬಿಯ ಲುಕ್ ಈ ಬಾರಿ ಎಲ್ಲರ ಗಮನ ಸೆಳೆಯಿತು. ನಟ ದರ್ಶನ್ ಹಣೆಗೆ ಕುಂಕುಮವಿಟ್ಟಿದ್ದು ಕೈಕಟ್ಟಿ ಸೈಲೆಂಟ್ ಆಗಿ ನಿಂತಿದ್ರು. ಎತ್ತ ಪವಿತ್ರ ಮುಖದಲ್ಲೂ ಯಾವುದೇ ಟೆನ್ಷನ್ ಕಾಣಿಸಲಿಲ್ಲ. ಇಬ್ಬರನ್ನ ನೋಡಿದ್ರೆ ಜೈಲಿಗೆ ಅಡ್ಜಸ್ಟ್ ಆಗ್ಬಿಟ್ರ ಎನ್ನುವ ಪ್ರಶ್ನೆ ಮೂಡುವಂತಿದೆ. ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದ ಅಧಿಕಾರಿಗಳು ಕೋರ್ಟ್ ಸೂಚಿಸಿದ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ನೀಡುತ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಹೊಸ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. 2 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ಇಂದು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ. ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರಕ್ ಪರಿಶೀಲನೆ ಬಳಿಕ ದರ್ಶನ್ ಮತ್ತು ಜೊತೆಗಿದ್ದವರ ಹೇಳಿಕೆಯನ್ನು ಕೂಡ ಸಂಗ್ರಹಿಸಿದ್ರು. ವರದಿ ಆಧರಿಸಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದಾರಾ ಇಲ್ವಾ ಅನ್ನೋ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು, ಆರೋಪಿಗಳ ಪರ ವಕೀಲರಿಂದ ಸಮಯಾವಕಾಶ ಕೋರಿಕೆ ಹಿನ್ನೆಲೆ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ ಹಾಗೂ ವಾದ ಪ್ರತಿವಾದ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಪಿ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ಮತ್ತೆ ಸುದ್ದಿಯಲ್ಲಿದ್ದಾರೆ. ದರ್ಶನ್ ನಿಧಾನಕ್ಕೆ ಜೈಲು ಜೀವನಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಈ ಕಡೆ ಪವಿತ್ರ ಗೌಡ ಕೂಡ ಇಬ್ಬರೂ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಪವಿತ್ರ ಗೌಡ ಅದ್ಯಾಕೋ ಏನೋ ಗೊತ್ತಿಲ್ಲ, ಬಹಳ ಖುಷಿಯಲ್ಲಿದ್ರು. ಆಗಿದ್ದೇನು ವಿಚಾರಣೆ ಸಂದರ್ಭದಲ್ಲಿ ನೋಡಿ. ಹಣೆಗೆ ಕುಂಕುಮ ಇಟ್ಟು ಕೈಕಟ್ಟಿ ನಿಂತ ದರ್ಶನ್, ಬದಲಾಯ್ತಾ ಏವನ್ ಪವಿತ್ರ ಗೌಡ ಲುಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿಯಾಗಿದ್ದು ಜೈಲಿನಲ್ಲಿ ದಿನವನ್ನ ಕಳೀತಾ ಇದ್ದಾರೆ. ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಹಾಜರಾಗಿದ್ರು. ಈ ವೇಳೆ ದರ್ಶನ್ ಹಣೆಗೆ ಕುಂಕುಮ ಬಿಟ್ಟು ಕೈಕಟ್ಟಿ ನ್ಯಾಯಾಧೀಶರ ಮುಂದೆ ನಿಂತಿದ್ರು. ಇತ್ತ ಆರೋಪಿ ಪವಿತ್ರ ಗೌಡ ಕೂಡ ಹೊಸ ಹುರುಪಿನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು. ಕೈಕಟ್ಟಿ ನಿಂತ ದರ್ಶನ್, ಎತ್ತ ಪವಿತ್ರ ಹಾಜರ್. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್, ಪವಿತ್ರ ಗೌಡ ಹಾಜರಾಗಿದ್ರು. ಜಡ್ಜ್ ಮುಂದೆ ನಿಂತ ಸುಬ್ಬಾಸುಬ್ಬಿಯ ಲುಕ್ ಈ ಬಾರಿ ಎಲ್ಲರ ಗಮನ ಸೆಳೆಯಿತು. ನಟ ದರ್ಶನ್ ಹಣೆಗೆ ಕುಂಕುಮವಿಟ್ಟಿದ್ದು ಕೈಕಟ್ಟಿ ಸೈಲೆಂಟ್ ಆಗಿ ನಿಂತಿದ್ರು. ಎತ್ತ ಪವಿತ್ರ ಮುಖದಲ್ಲೂ ಯಾವುದೇ ಟೆನ್ಷನ್ ಕಾಣಿಸಲಿಲ್ಲ. ಇಬ್ಬರನ್ನ ನೋಡಿದ್ರೆ ಜೈಲಿಗೆ ಅಡ್ಜಸ್ಟ್ ಆಗ್ಬಿಟ್ರ ಎನ್ನುವ ಪ್ರಶ್ನೆ ಮೂಡುವಂತಿದೆ. ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದ ಅಧಿಕಾರಿಗಳು ಕೋರ್ಟ್ ಸೂಚಿಸಿದ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ನೀಡುತ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಹೊಸ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. 2 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನ ನಡೆಸಿದ್ರು.
ಇಂದು ಮುಚ್ಚಿದ ಲಕೋಟೆಯಲ್ಲೇ ವರದಿ ಸಲ್ಲಿಕೆ. ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರಕ್ ಪರಿಶೀಲನೆ ಬಳಿಕ ದರ್ಶನ್ ಮತ್ತು ಜೊತೆಗಿದ್ದವರ ಹೇಳಿಕೆಯನ್ನು ಕೂಡ ಸಂಗ್ರಹಿಸಿದ್ರು. ವರದಿ ಆಧರಿಸಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದಾರಾ ಇಲ್ವಾ ಅನ್ನೋ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು, ಆರೋಪಿಗಳ ಪರ ವಕೀಲರಿಂದ ಸಮಯಾವಕಾಶ ಕೋರಿಕೆ ಹಿನ್ನೆಲೆ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ ಹಾಗೂ ವಾದ ಪ್ರತಿವಾದ ನಡೆಯಲಿದೆ. ಆರೋಪಿ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ಮತ್ತೆ ಸುದ್ದಿಯಲ್ಲಿದ್ದಾರೆ. ದರ್ಶನ್ ನಿಧಾನಕ್ಕೆ ಜೈಲು ಜೀವನಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಈ ಕಡೆ ಪವಿತ್ರ ಗೌಡ ಕೂಡ. ಇಬ್ಬರೂ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಪವಿತ್ರ ಗೌಡ ಅದ್ಯಾಕೋ ಏನೋ ಗೊತ್ತಿಲ್ಲ, ಬಹಳ ಖುಷಿಯಲ್ಲಿದ್ರು. ಆಗಿದ್ದೇನು ವಿಚಾರಣೆ ಸಂದರ್ಭದಲ್ಲಿ ನೋಡಿ. ಹಣೆಗೆ ಕುಂಕುಮ ಇಟ್ಟು ಕೈಕಟ್ಟಿ ನಿಂತ ದರ್ಶನ್. ಬದಲಾಯ್ತಾ ಏವನ್ ಪವಿತ್ರ ಗೌಡ ಲುಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆರೋಪಿಯಾಗಿದ್ದು ಜೈಲಿನಲ್ಲಿ ದಿನವನ್ನ ಕಳೀತಾ ಇದ್ದಾರೆ. ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಹಾಜರಾಗಿದ್ರು. ಈ ವೇಳೆ ದರ್ಶನ್ ಹಣೆಗೆ ಕುಂಕುಮವಿಟ್ಟು ಕೈಕಟ್ಟಿ ನ್ಯಾಯಾಧೀಶರ ಮುಂದೆ ನಿಂತಿದ್ರು. ಇತ್ತ ಆರೋಪಿ ಪವಿತ್ರ ಗೌಡ ಕೂಡ ಹೊಸ ಹುರುಪಿನಲ್ಲೇ ವಿಚಾರಣೆಗೆ ಹಾಜರಾಗಿದ್ರು. ಕೈಕಟ್ಟಿ ನಿಂತ ದರ್ಶನ್, ಎತ್ತ ಪವಿತ್ರ ಹಾಜರ್. ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್, ಪವಿತ್ರ ಗೌಡ ಹಾಜರಾಗಿದ್ರು. ಜಡ್ಜ್ ಮುಂದೆ ನಿಂತ ಸುಬ್ಬಿಯ ಲುಕ್ ಈ ಬಾರಿ ಎಲ್ಲರ ಗಮನ ಸೆಳೆಯಿತು. ನಟ ದರ್ಶನ್ ಹಣೆಗೆ ಕುಂಕುಮವಿಟ್ಟಿದ್ದು, ಕೈಕಟ್ಟಿ ಸೈಲೆಂಟ್ ಆಗಿ ನಿಂತಿದ್ರು. ಎತ್ತ ಪವಿತ್ರ ಮುಖದಲ್ಲೂ ಯಾವುದೇ ಟೆನ್ಷನ್ ಕಾಣಿಸಲಿಲ್ಲ. ಇಬ್ಬರನ್ನ ನೋಡಿದ್ರೆ ಜೈಲಿಗೆ ಅಡ್ಜಸ್ಟ್ ಆಗ್ಬಿಟ್ರ ಎನ್ನುವ ಪ್ರಶ್ನೆ ಮೂಡುವಂತಿದೆ. ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದ ಅಧಿಕಾರಿಗಳು ಕೋರ್ಟ್ ಸೂಚಿಸಿದ ಸೌಲಭ್ಯಗಳನ್ನು ಜೈಲಾಧಿಕಾರಿಗಳು ನೀಡುತ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಹೊಸ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. 2 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ಇಂದು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ. ದರ್ಶನ್ ಇದ್ದ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರಕ್ ಪರಿಶೀಲನೆ ಬಳಿಕ ದರ್ಶನ್ ಮತ್ತು ಜೊತೆಗಿದ್ದವರ ಹೇಳಿಕೆಯನ್ನು ಕೂಡ ಸಂಗ್ರಹಿಸಿದ್ರು. ವರದಿ ಆಧರಿಸಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ನೀಡಿದ್ದಾರಾ ಇಲ್ವಾ ಅನ್ನೋ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಸೇವಾ ಪ್ರಾಧಿಕಾರ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದು, ಆರೋಪಿಗಳ ಪರ ವಕೀಲರಿಂದ ಸಮಯಾವಕಾಶ ಕೋರಿಕೆ ಹಿನ್ನೆಲೆ ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಂದೇ ಕಾನೂನು ಪ್ರಾಧಿಕಾರದ ವರದಿ ಸಂಬಂಧ ವಿಚಾರಣೆ ಹಾಗೂ ವಾದ ಪ್ರತಿವಾದ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.